ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈವ್ನಿಂಗ್ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಸೊ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ರಿಸೀವ್ ಮಾಡುವಂತಹ ಸ್ವಭಾವದ ವ್ಯಕ್ತಿ, ಅಂದರೆ ತಗೊಳ್ಳುವಂತಹ ವ್ಯಕ್ತಿ, ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಇವರಲ್ಲಿ ಇಲ್ಲ. ಈ ವ್ಯಕ್ತಿ ನಿಮ್ಮ ತುಂಬ ಎನರ್ಜಿ ತಗೊಂಡಿರ್ಬೋದು. ಮೊದಲನೇ ಎನರ್ಜಿಯಲ್ಲೇ ಈ ವ್ಯಕ್ತಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅಲ್ಲ. ಯಾವುದೇ ಎಫರ್ಟ್ಸ್ ಕೂಡ ಅಷ್ಟಾಗಿ ಬಂದಿಲ್ಲ ಪಾಸ್ಟಲ್ಲಿ ಕೂಡ. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಈ ವ್ಯಕ್ತಿ ನಿಮಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಡ್ತಾ ಬಂದಿರೋ ಹಾಗೆ ನಿಮಗೆ ಕಮಿಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ. ಈ ಕಾರಣದಿಂದ ಎಲ್ಲೋ ಒಂದು ಕಡೆ ನೀವು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಏನಿದೆ ಏನಿಲ್ಲ ಅಂತ ಸ್ಟಕ್ ಆಗಿದ್ದೀರಾ. ಈ ವ್ಯಕ್ತಿಯಿಂದ ನಿಮಗೆ ತುಂಬ ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇದೆ. ಯಾಕೆಂದರೆ ಈ ಪರ್ಸನ್ ತುಂಬ ಮಿಸ್ಟೀರಿಯಸ್ ಆಗಿರ್ತಾರೆ, ಓಪನ್ ಬುಕ್ ಥರ ಇಲ್ಲ, ಒಂದು ರಹಸ್ಯವಾಗಿರ್ತಾರೆ. ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬ ಕಷ್ಟ. ನೀವು ಇವರ ಜೊತೆ ಎಷ್ಟು ಮಾತಾಡಿದ್ರು, ಇವರನ್ನು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ನಿಮಗೆ ಇವರ ಬಗ್ಗೆ ಇನ್ನೂ ತುಂಬ ಕಡಿಮೆ ಗೊತ್ತಿದೆ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ, ಹೌದಲ್ವಾ? ಅದಕ್ಕೆ ಇವರ ಕಡೆಯಿಂದ ನಿಮಗೆ ಇಷ್ಟು ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇದೆ, ತುಂಬ ಕನ್ಫ್ಯೂಸಿಂಗ್ ಎನರ್ಜಿ ಸಿಗ್ತಾ ಇದೆ. ಕಂಫರ್ಟ್ ಝೋನ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಈ ಪರ್ಸನ್ ಈಗಲೂ ಅವರ ಕಂಫರ್ಟ್ ಝೋನ್ನಲ್ಲೇ ಇದ್ದಾರೆ. ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಇವ್ರಿಗೆ ಗೊತ್ತಿಲ್ಲ. ಇವರ ಪಾಸ್ಟ್ನಲ್ಲಿ ಯಾವುದೋ ಒಂದು ವಿಷಯ ಇದೆ, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಸೊ ಅದರ ಬಗ್ಗೆ ಕೂಡ ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಪಾಸ್ಟಲ್ಲಿ ಹರ್ಟ್ ಆದಮೇಲೆ ಯಾರಿಗಾದರೂ ಇಷ್ಟು ಸ್ಟ್ರಾಂಗ್ ಫೀಲಿಂಗ್ ಇರ್ಬೋದು. ಸೊ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಈ ವ್ಯಕ್ತಿ ಬ್ರೇಕ್ ಡೌನ್ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಜೊತೆ ಈ ವ್ಯಕ್ತಿ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮ್ಮ ಜೊತೆ ತುಂಬ ಎಮೋಷ್ನಲಿ ಅಟ್ಯಾಚ್ಡ್ ಆಗಿರಬಹುದು. ಆದರೆ ಆ ವಿಷಯವನ್ನು ಈ ವ್ಯಕ್ತಿ ಹೈಡ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ ಅನ್ನೋದನ್ನು ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಫೀಲ್ ಮಾಡೋದು, ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಫೀಲ್ ಮಾಡೋದು, ನಿಮ್ಮನ್ನು ಇಷ್ಟು ನೆನಪಿಸ್ಕೊಳ್ಳೋದು, ನಿಮ್ಮನ್ನು ಇಷ್ಟು ಮಿಸ್ ಮಾಡೋದು, ಸುಮ್ಮನೆ ಕೂತಿದ್ದಾಗಲೂ ನಿಮ್ಮ ಮಾತು ನೆನಪಾಗಿ ಅವರ ಮುಖದಲ್ಲಿ ಒಂದು ಸ್ಮೈಲ್ ಬರೋದು, ಇದೆಲ್ಲ ಅವರಿಗೆ ತುಂಬ ನ್ಯೂ ಫೀಲಿಂಗ್ಸ್. ಈ ಫೀಲಿಂಗ್ಸ್ ಅವರಿಗೆ ನ್ಯೂ ಆಗಿರೋದ್ರಿಂದ ಇನ್ನೂ ನಿಮ್ಮ ಬಗ್ಗೆ ಅವರ ಫೀಲ್ ಮಾಡೋ ಎಮೋಷನ್ಸ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಕೆಲವರ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರ್ಬೋದು. ಸೊ ಹಾಗಾಗಿ ಕೂಡ ಈ ರಿಲೇಷನ್ಶಿಪ್ಪಿಂದ ದೂರ ಆಗಿರ್ಬೋದು. ಕೆಲವರಲ್ಲಿ ಗೋಸ್ಟಿಂಗ್ ಎನರ್ಜಿ ಕೂಡ ಇರ್ಬೋದು. ಅಂದರೆ ನೆನ್ನೆ ತನಕ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ವ್ಯಕ್ತಿ ಮರುದಿನ ಸಡನ್ನಾಗಿ ನಿಮ್ಮ ಜೊತೆ ಮಾತಾಡೋದು ಸ್ಟಾಪ್ ಮಾಡಿ ನಿಮ್ಮನ್ನು ಬ್ಲಾಕ್ ಮಾಡಿದ ಹಾಗೆ ಆಗಿರ್ಬೋದು. ನೀವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವರ ಕಡೆಯಿಂದ ತುಂಬ ಹಾರ್ಶ್ ಮತ್ತು ಪ್ರಾಕ್ಟಿಕಲ್ ರೀತಿಯ ರಿಪ್ಲೈ ಬಂದಿರ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಎನರ್ಜಿ ನಿಮ್ಮ ಸಿಚುವೇಶನ್ಗೆ ಕನೆಕ್ಟ್ ಆಗ್ತಾ ಇದ್ದರೆ ಸ್ಮಾರ್ಟ್ ಆ್ಯಂಡ್ ಇಂಡಿಪೆಂಡೆಂಟ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ತುಂಬ ಸ್ಮಾರ್ಟ್ ಪರ್ಸನ್ ಆಗಿ ನೋಡ್ತಾರೆ. ನಿಮಗೆ ರೆಸ್ಪೆಕ್ಟ್ ಕೊಡೋದು ತುಂಬ ಮುಖ್ಯ ಅಂತ ಅವರು ಫೀಲ್ ಮಾಡ್ತಾರೆ. ನೀವು ನಿಮ್ಮದೇ ಮೈಂಡ್ ಹೊಂದಿದ್ದೀರಾ, ನಿಮ್ಮ ಪ್ರಕಾರ ನೀವು ನಡೆಯೋದು ಗೊತ್ತಿದೆ. ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋದು, ನಿಮ್ಮ ಜೊತೆ ಮೈಂಡ್ ಗೇಮ್ಸ್ ಆಡೋದು ಈಸಿ ಅಲ್ಲ. ನಿಮ್ಮ ಮೇಲೆ ಯಾವುದೇ ಟ್ರಿಕ್ಸ್ ಕೆಲಸ ಮಾಡೋದಿಲ್ಲ ಅನ್ನೋದು ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ನೀವು ನಿಮಗಾಗಿ ಸ್ಟ್ಯಾಂಡ್ ತಗೊಳ್ಳೋದು ಗೊತ್ತಿರುವ ಪರ್ಸನ್. ನಿಮ್ಮ ಪರ್ಸ್ನಾಲಿಟಿಯನ್ನು ಈ ವ್ಯಕ್ತಿ ಈ ರೀತಿಯಾಗಿ ನೋಡ್ತಾ ಇದ್ದಾರೆ. ಅವರಿಗೊಂದು ಫಿಯರ್ ಇದೆ. ಅವರು ನಿಮ್ಮ ಕಡೆ ಬಂದು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಿ ರಿಯೂನಿಯನ್ ಬಗ್ಗೆ ಮಾತಾಡಿದ್ರೆ ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಫಿಯರ್. ಯಾಕೆ ಅಂದರೆ ಅವರು ನಿಮ್ಮ ಜೊತೆ ತುಂಬ ರಾಂಗ್ ಆಗಿ ಅಥವಾ
ತುಂಬ ರೂಡಾಗಿ ಬಿಹೇವಿಯರ್ ಮಾಡಿರಬಹುದು. ಅದಕ್ಕೆ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಹೆಸಿಟೇಷನ್ ಇದೆ. ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಕಡೆ ಬರೋದಕ್ಕೆ ಆಗ್ತಾ ಇಲ್ಲ. ಯಾವುದೇ ಆ್ಯಕ್ಷನ್ ಅಥವಾ ಮೂಮೆಂಟ್ ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಲಾಂಗ್ ಟರ್ಮ್ ಎನರ್ಜಿ, ಅವರ ಮನಸ್ಸಿನಲ್ಲಿ ಏನಿದೆ ಅಂದರೆ ಅವರು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿಯನ್ನು ಕೊಡಬೇಕು, ಕಮಿಟ್ಮೆಂಟನ್ನು ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಹೊರಗಡೆ ನಿಮಗೆ ತೋರಿಸೋದು ಮತ್ತು ಒಳಗಡೆ ಫೀಲ್ ಮಾಡೋದು ಎರಡರ ಮಧ್ಯೆ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ. ಒಳಗಡೆ ತುಂಬ ಅಪ್ಸೆಟ್ ಆಗಿರ್ತಾರೆ, ತುಂಬ ಸ್ಯಾಡ್ ಆಗಿರ್ತಾರೆ, ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ. ಆದರೆ ಹೊರಗಡೆ ನಾನು ತುಂಬ ಸ್ಟ್ರಾಂಗ್, ನೀನಿದ್ರೂ ಇಲ್ಲದೇ ಇದ್ದರೂ ನನಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ ಅನ್ನೋ ಥರ ತೋರಿಸ್ತಾರೆ. ಅಂದರೆ ಈ ವ್ಯಕ್ತಿ ಹೊರಗಡೆ ಒಂದು ಥರ ತೋರಿಸ್ತಾ ಇದ್ದರೆ ಮನಸ್ಸಿನ ಒಳಗಡೆ ಅವರ ಮನಸ್ಸಿನಲ್ಲಿ ಇನ್ನೊಂದು ನಡೀತಾ ಇದೆ. ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಆ್ಯಂಡ್ ಪ್ಯಾಷನ್ ಎನರ್ಜಿ, ಇವರಲ್ಲಿ ಇನ್ನೂ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ನಿಮ್ಮ ಕಡೆ ತುಂಬ ಪ್ಯಾಷನ್ ಫೀಲ್ ಮಾಡ್ತಾ ಇದ್ದಾರೆ, ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಹೈಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಈ ಕನೆಕ್ಷನ್ನ ಹೀಲ್ ಮಾಡಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ. ಸೆಲ್ಫ್ ವರ್ತ್ ಎನರ್ಜಿ, ಪ್ರತಿಯೊಂದು ವಿಷಯಕ್ಕೂ ಮೊದಲು ಅವರನ್ನು ಕೇಳಿ ನಂತರ ಏನಾದರೂ ಈ ರಿಲೇಷನ್ಶಿಪ್ಪಲ್ಲಿ ನೀವು ಮಾಡ್ತಾ ಇರ್ಬೋದು. ಅಂದರೆ ಪಾಸ್ಟಲ್ಲಿ ಕೂಡ ಆ ರೀತಿ ಇರ್ಬೋದು. ಅವ್ರು ಏನು ಹೇಳಿದ್ರು ನೀವು ಕೇಳ್ತಾ ಇರ್ಬೋದು, ಅಥವಾ ಅವರ ಮೇಲೆ ಬ್ಲೈಂಡ್ ಟ್ರಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನೀವು ನಿಮ್ಮನ್ನು ಮರೆತು ಬೇರೆ ಒಬ್ಬರಿಗೆ ಇಷ್ಟು ಪ್ರಿಯಾರಿಟಿ ಕೊಡೋದನ್ನು ಯೂನಿವರ್ಸ್ ಇಷ್ಟಪಡೋದಿಲ್ಲ. ನೀವು ಈ ವ್ಯಕ್ತಿಯ ಮೇಲೆ ತುಂಬ ಡಿಪೆಂಡೆಂಟ್ ಆದಾಗ ಈ ಕನೆಕ್ಷನಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಮತ್ತೆ ಮತ್ತೆ ಬರಬಹುದು. ಸೊ ನೀವು ಈ ವ್ಯಕ್ತಿಯನ್ನು ಎಷ್ಟು ಚೇಸ್ ಮಾಡ್ತೀರೋ, ಅಷ್ಟು ಡೆಸ್ಪರೇಟ್ ಆಗ್ತಿರೋ, ಅಷ್ಟೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬರ್ಬೋದು. ಸೊ ಇದು ಇಲ್ಲಿ ಬಿಗ್ಗೆಸ್ಟ್ ಫ್ಯಾಕ್ಟ್. ಹಾಗಾಗಿ ನೀವು ಇವರನ್ನು ಚೇಸ್ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಯೂನಿವರ್ಸ್ ನಿಮಗೆ ಯಾರ ಮೇಲೂ ಡಿಪೆಂಡೆಂಟ್ ಆಗಿ ನಿಮ್ಮ ಸೋಲ್ ಪರ್ಪಸ್ನಿಂದ ದೂರ ಹೋಗೋದು ಇಷ್ಟಪಡೋದಿಲ್ಲ. ಈ ಕನೆಕ್ಷನ್ನಲ್ಲಿ ಈ ವ್ಯಕ್ತಿಯನ್ನು ಚೇಸ್ ಮಾಡ್ತಾನೆ ಇದ್ದರೆ, ಈ ವ್ಯಕ್ತಿಯನ್ನು ಬ್ಲೈಂಡ್ ಟ್ರಸ್ಟ್ ಮಾಡ್ತಾನೆ ಇದ್ದರೆ ನಿಮ್ಮ ವರ್ತ್, ನಿಮ್ಮ ವ್ಯಾಲ್ಯೂನ ಮರೆತು ಬಿಡೋ ಹಾಗೆ ಆಗಬಹುದು. ನಿಮ್ಮನ್ನು ನೀವು ಮರಿಬಾರ್ದು. ಸೆಲ್ಫ್ ಲವ್ ಯಾವಾಗಲೂ ನಿಮ್ಮ ಜೊತೆ ಇರಬೇಕು. ನೀವು ಮತ್ತೆ ಮತ್ತೆ ಇದೇ ಸಿಚುವೇಶನ್ಗೆ ಲ್ಯಾಂಡ್ ಆಗ್ತಾ ಇದ್ದರೆ ಪಾಸ್ಟ್ನಲ್ಲೂ ನೀವು ಗಮನಿಸ್ಬೋದು. ಇದಕ್ಕೂ ಮುಂಚೆ ಕೂಡ ತುಂಬ ಸಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ಬಂದಿರ್ಬೋದು. ಪ್ರತಿ ಸಲ ನೀವು ಈ ಪರ್ಸನ್ ಮೇಲೆ ತುಂಬ ಡಿಪೆಂಡೆಂಟ್ ಆದಾಗ, ತುಂಬ ಟ್ರಸ್ಟ್ ಮಾಡಿದಾಗ ಇದೇ ಸಿಚುವೇಶನ್ಗೆ ಬಂದು ಲ್ಯಾಂಡ್ ಆಗಿರ್ಬೋದು. ಆಲ್ವೇಸ್ ಇದು ನಿಮಗೆ ಆಗ್ತಾ ಬಂದಿರ್ಬೋದು. ಸೊ ಅದಕ್ಕೆ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು. ಈ ಪರ್ಸನ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಬಾರ್ದು. ಇವರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್, ತುಂಬ ಹೋಪ್ಸ್ ಇಡಬಾರ್ದು. ಬ್ಲೈಂಡ್ ಟೆಸ್ಟ್ ಮಾಡಬಾರ್ದು. ನಿಮ್ಮ ವರ್ತ್ ಮರಿಬಾರ್ದು. ನಿಮ್ಮ ಸೆಲ್ಫ್ನಲ್ಲಿ ನೀವಿರಬೇಕು. ಫ್ರೀಡಮ್ ಆ್ಯಂಡ್ ಕಂಫರ್ಟ್ ಎನರ್ಜಿ, ಈ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ತುಂಬ ಹ್ಯಾಪಿ ಫೀಲ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಈ ವ್ಯಕ್ತಿ ನಿಮಗಿಂತ ಏಜ್ನಲ್ಲಿ ದೊಡ್ಡವರಿರ್ಬೋದು, ಆದರೆ ನೀವು ಅವರ ಇನ್ನರ್ ಸೆಲ್ಫ್ ಮತ್ತು ಇನ್ನರ್ ಮನಸ್ಸನ್ನು ಹೀಲ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಜೊತೆ ಮಾತಾಡೋದು, ಇದೆಲ್ಲ ಇವರಿಗೆ ತುಂಬ ಇಷ್ಟ. ಯಾಕೆಂದರೆ ನಿಮ್ಮ ಜೊತೆ ಇದ್ದಾಗ ಅವರು ಓಪನ್ನಾಗಿ ಮಾತಾಡ್ಬೋದು, ಒಬ್ಬ ವ್ಯಕ್ತಿಯಾಗಿ ಮುಕ್ತವಾಗಿ ಮಾತಾಡ್ಬೋದು. ಸೊ ನೀವು ಇವರ ಸೇಫ್ ಸ್ಪೇಸ್, ನೀವು ಇವರ ಕಂಫರ್ಟ್ ಝೋನ್. ನಿಮ್ಮ ಜೊತೆ ಇದ್ದಾಗ ಇವರ ಎಲ್ಲ ಸ್ಟ್ರೆಸ್, ಎಲ್ಲ ಪ್ರಾಬ್ಲಮ್ಸ್ ಮುಗಿದು ಹೋಗುವ ಹಾಗೆ ಅವ್ರಿಗೆ ಫೀಲ್ ಆಗ್ಬೋದು. ಸೆಲ್ಫ್ ವರ್ಕ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ, ಈ ಪರ್ಸನ್ ಅವರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಎನರ್ಜಿ ಇದೆ. ಅವರು ಅವರ ಮೇಲೆ ವರ್ಕ್ ಮಾಡದೇ ಇದ್ದರೆ ಬಹುಶಃ ಏನನ್ನೂ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಲಿಟ್ರಲಿ ಅವರ ಮೇಲೆ ವರ್ಕ್ ಮಾಡಬೇಕು. ಸೊ ಇದೇ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಇವರ ಬಿಹೇವಿಯರ್ನ ಪ್ಯಾಟ್ರನ್ ಯಾವ ರೀತಿ ಅಂದರೆ, ಲೈಫ್ನಲ್ಲಿ ಏನೇ ಸಿಕ್ಕಿದ್ರೂ ಅದರ ವ್ಯಾಲ್ಯೂ ಮಾಡೋದಿಲ್ಲ, ಯಾವುದಕ್ಕೂ ವ್ಯಾಲ್ಯೂ ಮಾಡೋದಿಲ್ಲ. ನೀವು ಇವರ ಲೈಫ್ನಲ್ಲಿ ಇದ್ದಾಗಲೂ ನಿಮ್ಮ ಪಾರ್ಟ್ನರ್ ನಿಮ್ಮ ವ್ಯಾಲ್ಯೂವನ್ನು ಮಾಡದೇ ಇರ್ಬೋದು. ಆದರೆ ನೀವು ಇವರ ಲೈಫ್ನಿಂದ ದೂರ ಹೋದ್ಮೇಲೆ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಇದೆ. ಮೇ ಬಿ ನೀವು ಇವರ ಲೈಫ್ಗೆ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ರಿ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಏನು, ನಿಮ್ಮ ಇಂಪಾರ್ಟೆನ್ಸ್ ಏನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ನೀವು ದೂರ ಆದಮೇಲೆ ಅಥವಾ ನಿಮ್ಮನ್ನು ದೂರ ಮಾಡ್ಕೊಂಡ್ಮೇಲೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರಿ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅವುಗಳ ಬಗ್ಗೆ ಅವರು ಯೋಚನೆ ಮಾಡೇ ಇರಲಿಲ್ಲ. ಆದರೆ ಇವರ ಅದೇ ಬಿಹೇವಿಯರ್ ಪ್ಯಾಟರ್ನ್ ಮುಂದುವರೆದ್ರೆ ಇವರ ಲೈಫ್ಗೆ ನೀವು ಬಂದರೂ ಕೂಡ ಮತ್ತು ನೀವು ಬಿಗಿನಿಂಗ್ ಆದರೂ ಕೂಡ ಈ ರಿಲೇಷನ್ಶಿಪ್ ಅನ್ನೋದು ಸ್ಟೇಬಲ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಯಾವ ರಿಲೇಷನ್ಶಿಪ್ ಆದರೂ ಸ್ಟೆಬಿಲಿಟಿ ಇದ್ದಾಗ ಮಾತ್ರ ಉಳಿಯುತ್ತೆ.
ಸೊ ಈ ವ್ಯಕ್ತಿ ಸ್ಟೇಬಲ್ ಮೈಂಡ್ಸೆಟ್ ಇರುವ ಪರ್ಸನ್ ಅಲ್ಲ. ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿ ಇರೋದು ಅವ್ರಿಗೆ ಇಷ್ಟ ಇಲ್ಲ. ತುಂಬ ಬೇಗ ಥಿಂಗ್ಸ್ಗಳಿಂದ ಡಿಸ್ಟ್ರ್ಯಾಕ್ಟ್ ಆಗ್ತಾರೆ. ಸೊ ರಿಗ್ರೆಟ್ ಆ್ಯಂಡ್ ಗಿಲ್ಟ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಲಾಸ್ಟ್ ಫೈಟ್ ಅಥವಾ ಆರ್ಗ್ಯುಮೆಂಟ್ಸ್ ಏನಾದರೂ ಆಗಿದ್ರೆ ಆ ಲಾಸ್ಟ್ ಫೈಟ್ಸ್ ಅಥವಾ ಆರ್ಗ್ಯುಮೆಂಟ್ಸನ್ನು ಈ ವ್ಯಕ್ತಿ ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ತುಂಬ ಸುಳ್ಳು ಹೇಳಿರ್ಬೋದು. ಆ ವಿಷಯವನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಜೆಲಸಿ ಆ್ಯಂಡ್ ಪೊಸೆಸಿವ್ ಎನರ್ಜಿ. ಇನ್ನೊಂದು ಎನರ್ಜಿ ಏನಂದರೆ, ನೀವು ಯಾವುದಾದ್ರೂ ಪೋಸ್ಟ್ ಆಗ್ತಾ ಇರ್ಬೋದು, ಪಿಕ್ಚರ್ ಆಗ್ತಾ ಇರ್ಬೋದು, ಅದರಲ್ಲಿ ತುಂಬ ಹ್ಯಾಪಿ ಆಗಿರ್ಬೋದು, ಅಥವಾ ಇತ್ತೀಚೆಗೆ ನೀವು ಬೇರೆ ಯಾರ ಜೊತೆನಾದರೂ ತುಂಬ ಕ್ಲೋಸ್ ಆಗಿರ್ಬೋದು, ಅಥವಾ ಬೇರೆ ಯಾರ ಜೊತೆನಾದರೂ ತುಂಬ ಹೆಚ್ಚು ಮಾತಾಡ್ತಾ ಇರ್ಬೋದು. ಈ ವಿಷಯವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಟಿಸ್ ಮಾಡಿರ್ಬೋದು ಇವರು. ಇದೆಲ್ಲದರಿಂದ ಕೂಡ ಕೆಲವರ ರಿಲೇಷನ್ಶಿಪ್ಪಲ್ಲಿ ಇವರು ಜೆಲಸಿ ಫೀಲ್ ಮಾಡ್ಬೋದು. ಪಾಸ್ ಆ್ಯಂಡ್ ರಿಫ್ಲೆಕ್ಷನ್ ಎನರ್ಜಿ. ಇಲ್ಲಿ ಪಾಸಿಬಿಲಿಟೀಸ್ ಇನ್ನೂ ಇದೆ. ನಿಮ್ಮಲ್ಲಿ ಕೆಲವು ವಿಷಯಗಳು ಇನ್ನೂ ಮನಸ್ಸಿನಲ್ಲಿ ನೀವು ಹೈಡ್ ಮಾಡ್ಕೊಂಡಿರ್ಬೋದು. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಇಷ್ಟವಿಲ್ಲದ ಯಾವುದೋ ಒಂದು ವಿಷಯ ಈ ರಿಲೇಷನ್ಶಿಪ್ಪಲ್ಲಿ ನಡೆದಿರ್ಬೋದು, ಯಾವುದೋ ಒಂದು ಸುಳ್ಳು ಹೇಳಿರ್ಬೋದು. ಸೊ ಅದೆಲ್ಲದರಿಂದ ಈ ರಿಲೇಷನ್ಶಿಪ್ ಅನ್ನೋದು ದೂರ ಆಗಿರ್ಬೋದು. ಸೊ ಯಾಕೆಂದರೆ ಕೆಲವು ವಿಷಯಗಳನ್ನು ಯೂನಿವರ್ಸ್ ಉದ್ದೇಶಪೂರ್ವಕವಾಗಿ ನಿಮ್ಮ ಮುಂದೆ ತರ್ತಾ ಇರ್ಬೋದು. ನೀವು ಆ ವಿಷಯಗಳನ್ನು ಹೀಲ್ ಮಾಡ್ಕೊಳ್ಬೇಕು ಅಂತ. ಹೋಪ್ಸ್ ಆ್ಯಂಡ್ ಪಾಸಿಟಿವ್ ಎನರ್ಜಿ. ಇಲ್ಲಿ ಹೋಪ್ಸ್ ತುಂಬ ಸ್ಟ್ರಾಂಗ್ ಇದೆ. ನೀವು ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಬಾರ್ದು. ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗ್ತಾ ಇದ್ದರೆ ನಿಮ್ಮೊಳಗಿನ ಆ ನೆಗೆಟಿವಿಟಿಯನ್ನು ರಿಲೀಸ್ ಮಾಡಬೇಕು. ಆ ನೆಗೆಟಿವ್ ಥಾಟ್ಸನ್ನು ಮೈಂಡ್ನಿಂದ ಎರೇಸ್ ಮಾಡಬೇಕು. ನೆಗೆಟಿವಿಟಿಯಲ್ಲಿ ಇರಬಾರ್ದು, ಆಪ್ಟಿಮಿಸ್ಟಿಕ್ ಆಗಿರಬೇಕು. ಈ ಪರ್ಸನ್ನ ಫರ್ಗ್ಯೂ ಮಾಡಬೇಕು. ನಿಮ್ಮೊಳಗಿನ ಈ ವ್ಯಕ್ತಿಗೆ ಫರ್ಗ್ಯೂನೆಸ್ ಕೊಡಬೇಕು. ಸೊ ನೀವು ತುಂಬ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದರೆ, ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ರಾಂಗ್ ಆಗಿ ಬಿಹೇವ್ ಮಾಡಿದರೆ, ಆ ಫೀಲ್ ನಿಮ್ಮ ಮನಸ್ಸಿನಲ್ಲಿದ್ದರೆ, ಆ ವಿಷಯಗಳನ್ನು ಮತ್ತೆ ಮತ್ತೆ ನೀವು ನೆನಪಿಸ್ಕೊಳ್ತಾ ಇದ್ದರೆ, ಒಂದು ಕ್ಷಣ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಮೈಂಡ್ಗೆ ಮತ್ತೆ ಮತ್ತೆ ಬರ್ತಾ ಇರುವ ಈ ನೆಗೆಟಿವ್ ಥಾಟ್ಸ್ ವರ್ತ್ ಇಟ್ ಇದೆಯಾ ಅಂತ ಈ ಥಾಟ್ಸ್ನ ಯೋಚನೆ ಮಾಡಿ. ನೀವು ನಿಮ್ಮ ಡ್ರೈನ್ಡ್ ಫೀಲ್ ಮಾಡ್ತಾ ಇದ್ದೀರಾ, ಅಪ್ಸೆಟ್ ಆಗ್ತಾ ಇದ್ದೀರಾ, ಸ್ಯಾಡ್ ಆಗ್ತಾ ಇದ್ದೀರಾ, ಅಥವಾ ಆ ಥಾಟ್ಸ್ ನಿಮಗೆ ಎನರ್ಜಿ ಕೊಡ್ತಾ ಇದೆಯಾ, ಹ್ಯಾಪಿ ಕೊಡ್ತಾ ಇದೆಯಾ? ನೀವೇ ಯೋಚನೆ ಮಾಡಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ಅವ್ರು ನನ್ನ ಜೊತೆ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ ನಿಮಗೆ ಮತ್ತೆ ಮತ್ತೆ ಬರುವ ಥಾಟ್ಸ್ ನಿಮಗೆ ಪೀಸ್ ಕೊಡ್ತಾ ಇದೆಯಾ, ಅಥವಾ ನಿಮ್ಮ ಎನರ್ಜಿಯನ್ನು ಇನ್ನಷ್ಟು ಡ್ರೈನ್ ಮಾಡ್ತಾ ಇದೆಯಾ? ಸೊ ಇಂತಹ ವೇಸ್ಟ್ ಥಾಟ್ಸ್, ಅನ್ನೆಸೆಸರಿ ಥಾಟ್ಸ್ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ಕೂತಿದ್ರೆ ಅವು ನಿಮ್ಮನ್ನು ಟ್ರಬಲ್ ಮಾಡುತ್ತೆ, ನಿಮಗೆ ಪೇಯ್ನ್ ಕೊಡುತ್ತೆ. ಹಾಗಾಗಿ ಆ ಥಾಟ್ಸನ್ನು ಮೈಂಡ್ನಿಂದ ಎರೇಸ್ ಮಾಡಿ, ಪಾಸಿಟಿವ್ ಆಗಿರಿ. ಈ ಪರ್ಸನ್ನ ಫರ್ಗ್ಯೂ ಮಾಡಿ. ಫರ್ಗ್ಯೂ ಮಾಡೋದಂದರೆ ಯೂನಿವರ್ಸ್ ಕೂಡ ಅವರನ್ನು ಫರ್ಗ್ಯೂ ಮಾಡುತ್ತೆ ಅಂತ ಅಲ್ಲ. ಸೊ ಅವರಿಗೆ ಅವರ ಪೇಯ್ನ್ ಸಿಕ್ಕೇ ಸಿಗುತ್ತೆ. ನೀವು ಫರ್ಗ್ಯೂ ಮಾಡೋದು ಅಂದರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ, ನೀವು ಒಳಗಿನಿಂದ ರಿಲ್ಯಾಕ್ಸ್ ಆಗೋದಕ್ಕೆ, ನಿಮ್ಮ ಸ್ಟ್ರೆಸ್ ರಿಲೀಸ್ ಆಗೋದಕ್ಕೆ. ನೀವು ಈ ಕನೆಕ್ಷನಲ್ಲಿ ನಿಮಗೆ ಸಿಕ್ಕಿರುವ ಟೈಮ್ ನಿಮ್ಮ ಹೀಲಿಂಗಾಗಿ ಸಿಕ್ಕಿರ್ಬೋದು. ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಬ್ಲೆಸ್ಸಿಂಗ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆ ಮತ್ತೆ ಟೋಟಲಿ ಬರ್ತಾ ಇರುವಂತಹ ಎನರ್ಜಿ ಇದೆ. ನಿಮ್ಮ ಪ್ರೆಸೆನ್ಸ್ ಇವರ ಲೈಫ್ನಲ್ಲಿ ತುಂಬ ಗುಡ್ ಲಕ್ ತರುತ್ತೆ. ಯು ಆರ್ ಸೋ ಲಕ್ಕಿ ಫಾರ್ ದಿಸ್ ಪರ್ಸನ್. ನೀವು ಅವರ ಲೈಫ್ಗೆ ಒಂದು ಬ್ಲೆಸ್ಸಿಂಗಿಂತ ಕಡಿಮೆ ಅಲ್ಲ. ನೀವು ಇವರಿಗೆ ಗುಡ್ ಲಕ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ಅನ್ನಿಸ್ತಾ ಇರುತ್ತೆ, ನಾನು ಎಷ್ಟು ಬ್ಲೆಸ್ಡ್ ಆಗಿದೆ, ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇದ್ದಾಗ ಅನ್ನೋ ಫೀಲಿಂಗ್ ಬರ್ಬೋದು. ತುಂಬ ಗ್ರೇಟ್ಫುಲ್ ಆಗ್ಬೋದು. ಸೊ ಅವರು ಮಾಡಿದ ತಪ್ಪುಗಳಿಗೆ ಸಾರಿ ಕೇಳ್ಬೋದು. ರಿಯಲೈಸೇಷನ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಮೊದಲು ನಿಮ್ಮ ಪಾರ್ಟ್ನರ್ ನೋಡೋದಕ್ಕೆ ಆಗದೇ ಇದ್ದ ಥಿಂಗ್ಸ್ ಈಗ ಅವರಿಗೆ ಕಾಣ್ತಾ ಇದೆ. ಅವರ ಮಿಸ್ಟೇಕ್ಸ್ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅವರ ತಪ್ಪುಗಳನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಮೊದಲು ನೋಟಿಸ್ ಮಾಡೋದಕ್ಕೆ ಆಗದೇ ಇದ್ದ ಥಿಂಗ್ಸ್ ಈಗ ಅವರಿಗೆ ತುಂಬ ಕ್ಲಾರಿಟಿ ಕಾಣ್ತಾ ಇದೆ. ಈ ಕನೆಕ್ಷನ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರೊಳಗಿನ ನೆಗೆಟಿವಿಟಿಯನ್ನು ರಿಲೀಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಇವರಿಗೆ ಯಾವುದಾದ್ರೂ ಮಾತು ಹೇಳಿದರೆ ಅದನ್ನು ಇವರು ಇನ್ನೂ ಬಿಟ್ಟರ್ನೆಸ್ ಅಥವಾ ಗ್ರಡ್ಜಸ್ ಆಗಿ ಹೋಲ್ಡ್ ಮಾಡ್ಕೊಂಡಿದ್ರೆ, ಅವ್ರು ನನಗೆ ಆ ರೀತಿ ಹೇಳಿದ್ರು, ನಾನು ಈಗ ಹೇಗೆ ಅವ್ರ ಹತ್ರ ಹೋಗಲಿ, ನಾನು ಹೋದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂತಹ ಗ್ರಡ್ಜಸ್ ಇದ್ದರೆ ಅದನ್ನು ರಿಲೀಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಈ ವ್ಯಕ್ತಿ ತುಂಬ ರಿಗ್ರೆಟ್ನಲ್ಲಿದ್ದಾರೆ. ನಿಮ್ಮ ಜೊತೆ ಮಾಡಿದ ತಪ್ಪುಗಳ ಬಗ್ಗೆ ಅವರಿಗೆ ಎಕ್ಸ್ಟ್ರೀಮ್ ಲೆವೆಲ್ ಗಿಲ್ಟ್ ಇದೆ. ಚೇಂಜ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಅವರೊಳಗೆ ನಿಜವಾಗ್ಲೂ ಚೇಂಜ್ ಆಗ್ತಾ ಇದೆ. ಅವರೊಂದು ವಿಷಯವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ನಾನು ನನ್ನನ್ನೇ ಚೇಂಜ್ ಮಾಡ್ಕೊಳ್ಬೇಕು, ನನ್ನೊಳಗೆ ಚೇಂಜ್ ತರಲೇಬೇಕು ಅಂತ. ಅವರು ಈ ಚೇಂಜ್ಗೆ ರೆಸಿಸ್ಟ್ ಮಾಡ್ತಾ ಇರುವ ತನಕ ಈ ಕನೆಕ್ಷನಲ್ಲಿ ಯಾವುದೇ ಚೇಂಜ್ ಬರೋದಿಲ್ಲ.
ಅವರೊಳಗೆ ಚೇಂಜ್ ಬರಬೇಕು. ಸೊ ಬಹುಶಃ ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು. ಯಾವುದೋ ಒಂದು ಸಿಚುವೇಶನ್ ಅಥವಾ ಫ್ಯಾಮಿಲಿಯ ಕಾರಣದಿಂದ ಈ ರಿಲೇಷನ್ಶಿಪ್ಪಿಂದ ದೂರ ಹೋಗಿರ್ಬೋದು. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇರಬಹುದು ಅಥವಾ ಅವರ ಜಾಬ್ ಕೆರಿಯರ್ ವಿಷಯದಿಂದ ಆಗಿರ್ಬೋದು. ಬಟ್ ಅವರು ತಗೊಂಡ ರಾಂಗ್ ಡಿಸಿಷನ್ಸ್ ಮತ್ತು ಅವರದೇ ವಿಷಯದಿಂದ ಅವರು ಏನನ್ನ ದೂರ ಮಾಡ್ಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ಅವರಿಗೆ ಬರ್ಬೋದು. ಅವರದೇ ತಪ್ಪುಗಳ ಕಾರಣದಿಂದ ನಿಮ್ಮನ್ನು ದೂರ ಮಾಡಿಕೊಂಡ್ರು ಅನ್ನೋ ಫೀಲ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ತುಂಬ ಡೌನ್ ಫೀಲ್ ಆಗ್ತಾ ಇದೆ. ವೇಟಿಂಗ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ರಿಯೂನಿಯನ್ ಚಾನ್ಸಸ್ ಹೇಗಿದೆ ಅಂತ ನೋಡೋದಾದರೆ, ಈಗ ಸ್ವಲ್ಪ ಟೈಮ್ ಈ ಪರ್ಸನ್ ನಿಮಗೆ ಕೋಲ್ಡ್ ಬಿಹೇವಿಯರ್ ತೋರಿಸ್ಬೋದು. ಒಂದೇ ಸಲ ಏನೂ ಬದಲಾವಣೆ ತೋರಿಸೋದಿಲ್ಲ, ಆದರೆ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಟೈಮ್ನಲ್ಲಿ ಇನ್ನೂ ಈ ಕನೆಕ್ಷನಲ್ಲಿ ಸ್ಟಕ್ ಆಗಿದ್ದಾರೆ. ಸ್ವಲ್ಪ ಸಮಯ ಅವರನ್ನು ಸಂಪೂರ್ಣವಾಗಿ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಮೂವ್ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಲೈಫ್ನಲ್ಲಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮಿಂದ ದೂರ ಆಗಿ ಇವರಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಮುಂದೆ ಹೋಗ್ತಾರೆ ಮತ್ತೆ ಹಿಂದಕ್ಕೆ ಪುಲ್ ಆಗ್ತಾರೆ, ಮತ್ತೆ ಮುಂದಕ್ಕೆ ಹೋಗ್ತಾರೆ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದಾರೆ. ಇವರ ಸಿಚುವೇಶನ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗಿದೆ. ಮತ್ತೆ ಮತ್ತೆ ನಿಮ್ಮಿಂದ ಮೂವ್ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಕೊನೆಗೆ ಮತ್ತೆ ಅದೇ ಜಾಗಕ್ಕೆ ಬಂದು ಸ್ಟಕ್ ಆಗ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವರ ಥಾಟ್ಸ್ನಲ್ಲಿ ಅಪ್ ಆ್ಯಂಡ್ ಡೌನ್ ಇದೆ. ನಿಮ್ಮ ಬಗ್ಗೆ ಇವರ ಫೀಲಿಂಗ್ಸಲ್ಲೂ ಸಮ್ಟೈಮ್ಸ್ ಅಪ್ ಆ್ಯಂಡ್ ಡೌನ್ ಇದೆ. ಆದರೆ ಈಗ ಪರ್ಸನ್ ಬ್ಯಾಕ್ ಬರ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದ್ದಾರೆ. ಇವರು ಇರುವ ಜಾಗದಲ್ಲೇ ಸುತ್ತಾಡ್ತಾ ಇದ್ದಾರೆ. ಇವರ ಸರ್ಕಲ್ ಅದಕ್ಕಿಂತ ದೊಡ್ಡದಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಟೈಮ್ ನಿಮಗೆ ಕೋಲ್ಡ್ ಬಿಹೇವಿಯರ್ ತೋರಿಸ್ಬೋದು. ಆದರೆ ಈ ಕನೆಕ್ಷನಲ್ಲಿ ರಿಯೂನಿಯನ್ ಮತ್ತು ರೀಕನ್ಸಿಲೇಷನ್ ಆಗುವ ಪಾಸಿಬಿಲಿಟಿ ತುಂಬ ಇದೆ. ಆದರೆ ಈಗ ನೀವು ರೈಟ್ ಟೈಮ್ಗಾಗಿ ವೆಯ್ಟ್ ಮಾಡಲೇಬೇಕು. ಮೇ ಬಿ ಈ ವ್ಯಕ್ತಿ ಇದು ರೈಟ್ ಟೈಮ್ ಅಲ್ಲ ಅಂತ ಇವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಪೇಷನ್ಸ್ ಇಟ್ಕೊಂಡಿದ್ದಾರೆ. ಯಾವಾಗ ರೈಟ್ ಟೈಮ್ ಬರುತ್ತೆ, ಯಾವಾಗ ನಾನು ಇವರನ್ನು ಅಪ್ರೋಚ್ ಮಾಡ್ಬೋದು ಅಂತ ಕಾಯ್ತಾ ಇದ್ದಾರೆ. ರೈಟ್ ಟೈಮ್ನಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇವರಿಗಿದೆ. ಯಾಕೆಂದರೆ ಇವರಿಗೆ ರಿಜೆಕ್ಷನ್ನ ಫಿಯರ್ ಇದೆ. ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋ ಫಿಯರ್ ಇದೆ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಥಾಟ್ ಇವರನ್ನು ತುಂಬ ಟ್ರಬಲ್ ಮಾಡ್ತಾ ಇದೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರ್ ಇದೆ. ಸಿಚುವೇಶನ್ ಇನ್ನೂ ಹೆಚ್ಚು ವರ್ಸ್ಟ್ ಆಗುವ ಫಿಯರ್ ಇದೆ. ನಿಮ್ಮಿಬ್ಬರ ನಡುವೆ ಥಿಂಗ್ಸ್ ಇನ್ನೂ ಹೆಚ್ಚು ಹಾಳಾಗೋದು ಇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಈಗ ಕೂತ್ಕೊಂಡು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಆದರೆ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಈಗ ಅವರ ಕಡೆಯಿಂದ ಯಾವುದೇ ಮೂಮೆಂಟ್ ಅಥವಾ ಆ್ಯಕ್ಷನ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಕನೆಕ್ಷನ್ನಲ್ಲಿ ನೀವು ಕೂಡ ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಅಪಾಲಜಿ ಆ್ಯಂಡ್ ಎಮೋಷ್ನಲ್ ಕಮ್ಯುನಿಕೇಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಹೇಳ್ಬೋದು. ಈ ಪರ್ಸನ್ಗೆ ಅವರ ತಪ್ಪು ಅರ್ಥ ಆಗ್ಬೋದು. ನಿಮ್ಮನ್ನು ಮೀಟ್ ಆಗೋದಕ್ಕೆ ಹೇಳ್ಬೋದು. ನಿಮ್ಮ ಜೊತೆ ಕೂತು ಮಾತಾಡ್ಬೋದು. ಅವರ ಎಮೋಷನಲ್ ಸೈಡ್ ನಿಮಗೆ ತೋರಿಸ್ಬೋದು. ತಮ್ಮ ಬಗ್ಗೆ, ಅವರ ಸ್ಟ್ರಗಲ್ ಬಗ್ಗೆ, ಇಷ್ಟು ಸಮಯ ನಿಮ್ಮಿಂದ ದೂರ ಇರೋದಕ್ಕೆ ಏನು ರೀಸನ್ ಇತ್ತು, ಯಾವ ಕಾರಣಕ್ಕೆ ಹೀಗೆ ಮಾಡಿದ್ರು ಅನ್ನೋದನ್ನು ನಿಮಗೆ ಹೇಳ್ಬೋದು. ಅವರೆಲ್ಲೋ ಒಂದು ಕಡೆ ರಾಂಗ್ ಆಗಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಎಮೋಷ್ನಲ್ ಆಗಿ ನಿಮ್ಮ ಮುಂದೆ ಮಾತಾಡ್ಬೋದು. ಆದರೆ ಈ ಪರ್ಸನ್ಗೆ ತುಂಬ ಈಗೋ ಇರಬಹುದು, ತುಂಬ ಈಗೋಸ್ಟಿಕ್ ಪರ್ಸನ್ ಆಗಿರ್ಬೋದು. ಈ ಪರ್ಸನ್ ತುಂಬ ಸ್ಮಾರ್ಟ್ ಆಗಿದ್ದಾರೆ. ಅವರ ಮಿಸ್ಟೇಕ್ಸ್ನ ನಿಮಗೆ ಒಂದೊಂದಾಗಿ ಹೇಳ್ಕೊಳ್ಳೋದಿಲ್ಲ, ಅಪಾಲಜೈಸ್ ಮಾಡ್ತಾರೆ. ನೀವು ಪಾಸ್ಟ್ ಬಗ್ಗೆ ಕೇಳಿದ್ರೆ ಅದನ್ನು ಮೊದಲು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ನೀವು ಪಾಸ್ಟ್ ಬಗ್ಗೆ ಮಾತಾಡದೇ ಇದ್ದರೆ ಅದು ಇವರಿಗೆ ತುಂಬ ಬೆನಿಫಿಷಿಯಲ್. ಯಾಕೆಂದರೆ ಪಾಸ್ಟ್ ಬಗ್ಗೆ ಯಾವುದೇ ಕ್ಲಾರಿಫಿಕೇಷನ್ ಕೊಡುವ ಧೈರ್ಯ ಇವರಲ್ಲಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಅವರು ರಾಂಗ್ ಆಗಿದ್ರು, ಅದು ಎಲ್ಲಿಯೂ ಕರೆಕ್ಟ್ ಅಲ್ಲ ಅಂತ. ಅದಕ್ಕೆ ಫಾಸ್ಟ್ ವಿಷಯಗಳನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ರಾಂಗ್ ಅಂತ ಪ್ರೂವ್ ಆಗೋಕ್ಕೆ ತುಂಬ ಹೆದರ್ತಾರೆ. ಯಾಕೆಂದರೆ ಇವರ ಈಗೋ ತುಂಬ ಹೈ. ಅವರು ರಾಂಗ್ ಅಂತ ಪ್ರೂವ್ ಆಗೋದು ಅವರಿಗೆ ತುಂಬ ಕಷ್ಟ. ಈಗೋ ಆ್ಯಂಡ್ ಎಮೋಷ್ನಲ್ ಬ್ಲಾಕೇಜ್ ಎನರ್ಜಿ. ಈ ಪರ್ಸನ್ ನಿಮ್ಮ ಹತ್ರ ಬರ್ಬೋದು, ನಿಮ್ಮ ಜೊತೆ ಮಾತಾಡ್ಬೋದು, ಅವರ ಎಮೋಷ್ನಲ್ ಸೈಡ್ ನಿಮಗೆ ತೋರಿಸ್ಬೋದು. ಆದರೆ ಆ ಎಮೋಷ್ನಲ್ ಸೈಡ್ ತೋರಿಸೋ ಹಿಂದಿನ ಇಂಟೆನ್ಷನ್ ಏನು ಅಂತ ನೋಡಿದ್ರೆ, ಇವರ ಮನಸ್ಸಿನಲ್ಲಿ ತುಂಬ ಥಿಂಗ್ಸ್ ನಡೀತಾ ಇರ್ಬೋದು. ತುಂಬ ಪೇಯ್ನ್ ಆಗಿದೆ, ತುಂಬ ಟ್ರಬಲ್ ಆಗಿದೆ. ಆದರೂ ಇವರ ಈಗೋ ಕಡಿಮೆ ಆಗಿಲ್ಲ, ಈಗೋ ತುಂಬ ಜಾಸ್ತಿ. ಈ ಕನೆಕ್ಷನಲ್ಲಿ ಬಿಗ್ಗೆಸ್ಟ್ ಬ್ಲಾಕೇಜ್ ಇವರ ಈಗೋ. ಸೊ ಇವರ ಈಗೋ ಮತ್ತು ಮೈಂಡ್ ಸೆಟ್ ಹೆಚ್ಚು ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾ ಇದೆ. ಅವರದೇ ಈಗೋ ಇವರನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಇದೆ. ನಾನು ಯಾಕೆ ಮೊದಲು ಹೋಗಿ ಮಾತಾಡಬೇಕು, ನಾನು ಯಾಕೆ ಮುಂದೆ ಹೋಗಿ ಕಮ್ಯುನಿಕೇಷನ್ ಮಾಡಬೇಕು ಅಂತ ಕೆಲವೊಂದು ಸಲ ಯೋಚನೆ ಮಾಡ್ತಾರೆ. ಅವರ ಮಿಸ್ಟೇಕ್ಸ್ ಅಕ್ಸೆಪ್ಟ್ ಮಾಡೋದಕ್ಕೆ ಹೆದರ್ತಾರೆ. ಎಲ್ಲಿ ಕೂಡ ವೀಕ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಲೋ ಆಗಿ ವೀಕ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಈಗೋ ಅದನ್ನು ಅಲೋ ಮಾಡೋದಿಲ್ಲ. ಆದರೆ ಅವರ ಇಂಟೆನ್ಷನ್ ಪಾಸಿಟಿವ್ ಆಗಿದೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ.
ನಿಮ್ಮಲ್ಲಿ ತುಂಬ ಇಂಟ್ರೆಸ್ಟೆಡ್ ಕೂಡ ಆಗಿದ್ದಾರೆ. ಆದರೆ ಅವರ ಈಗೋ ನಿಮ್ಮ ಮುಂದೆ ಬೆಂಡ್ ಆಗೋದಕ್ಕೆ ಬಿಡೋದಿಲ್ಲ. ಸಾರಿ ಹೇಳ್ಬೋದು, ಆದರೆ ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅವರ ಈಗೋ ಬಿಡೋದಿಲ್ಲ. ಈಗೋ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಇಂಡಿಪೆಂಡೆಂಟ್, ಹ್ಯಾಪಿನೆಸ್ ಆ್ಯಂಡ್ ಗ್ರೋತ್ ಎನರ್ಜಿ. ನಿಮ್ಮಲ್ಲಿ ಅವರಿಲ್ಲದೆ ಹ್ಯಾಪಿಯಾಗಿ ನೋಡ್ತಾ ಇದ್ದಾರೆ. ನೀವು ಅವರಿಲ್ಲದೆ ತುಂಬ ಹ್ಯಾಪಿಯಾಗಿದ್ದೀರಾ ಅಂತ ಅವ್ರಿಗೆ ಕಾಣ್ತಾ ಇದೆ. ನೀವು ಅವರಿಲ್ಲದೆ ಕೂಡ ಹ್ಯಾಪಿ ಆಗಿರೋದು ಇವರನ್ನು ತುಂಬ ಟ್ರಬಲ್ ಮಾಡ್ತಾ ಇದೆ. ಇವರು ಇಲ್ಲದೆ ಕೂಡ ನೀವು ನಿಮ್ಮ ಲೈಫ್ನಲ್ಲಿ ಅಚೀವ್ ಮಾಡ್ತಾ ಇರ್ಬೋದು. ಅದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಯಾವುದರಲ್ಲೂ ಒಂದರಲ್ಲಿ ನೀವು ಅಚೀವ್ ಮಾಡ್ತಾ ಇರ್ಬೋದು. ಸೊ ಇಂಡಿಪೆಂಡೆಂಟ್ ಆಗಿ ನೋಡ್ತಾ ಇದ್ದಾರೆ. ಹೋಪ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ಇಲ್ಲಿ ಹೋಪ್ಸ್ ಇನ್ನೂ ಇದೆ. ನೀವು ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಬಾರ್ದು, ಹೋಪ್ಫುಲ್ ಆಗಿರಬೇಕು. ಇನ್ನೂ ಏನೂ ಆಗಲ್ಲ ಅಂತ ಯೋಚನೆ ಮಾಡಬಾರ್ದು, ಇದು ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಈ ಪರ್ಸನ್ ನಿಮ್ಮ ಕಡೆಗೆ ತುಂಬ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಕಡೆ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ಇವತ್ತು ನಿಮ್ಮನ್ನು ನೋಡಿದ್ರೆ, ನಿಮ್ಮ ಫೇಸ್ ನೋಡಿದ್ರೆ, ಮೇ ಬಿ ನೀವು ಸೇಮ್ ವರ್ಕ್ ಪ್ಲೇಸ್ನಲ್ಲಿದ್ದರೆ ಅವರು ನಿಮ್ಮನ್ನು ನೋಡಿರ್ಬೋದು, ಅಥವಾ ಸೇಮ್ ಜಾಗದಲ್ಲಿ ಇದ್ದರೆ ಅವರು ನಿಮ್ಮನ್ನು ನೋಡಿರ್ಬೋದು, ಅಥವಾ ನೀವು ತುಂಬ ದೂರದಲ್ಲಿದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಇದೆ ಅಂದರೂ ಕೂಡ ಡಿ ಪಿಯಲ್ಲಿ ನೋಡಿರಬಹುದು, ಸ್ಟೇಟಸ್ಸಲ್ಲಿ ನೋಡಿರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಇತ್ತೀಚೆಗೆ ಅವರು ತುಂಬ ಅಬ್ಸರ್ವ್ ಮಾಡಿರ್ಬೋದು. ನಿಮ್ಮ ಫೇಸ್ ಅಥವಾ ನಿಮ್ಮ ಪ್ರೆಸೆನ್ಸ್ ಅವರಿಗೆ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡಿಸಿರ್ಬೋದು. ಸೊ ನಿಮ್ಮ ಫೇಸ್ ಅವರ ಮೈಂಡ್ನಿಂದ ಹೋಗ್ತಾ ಇಲ್ಲ. ಸ್ಟ್ರಾಂಗ್ ಬಾಂಡಿಂಗ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಸೊ ಇವರ ಮನಸ್ಸಿನಲ್ಲಿ ತುಂಬ ಥಿಂಕಿಂಗ್ ನಡೀತಾ ಇದೆ. ಈ ಪರ್ಸನ್ ಇನ್ನೂ ಯಾವುದನ್ನು ಕ್ಲಿಯರ್ಲಿ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರು ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡುವ ತನಕ ಇದೇ ಎನರ್ಜಿಯಲ್ಲಿ ಇದ್ದರೆ ಇನ್ನರ್ ಸ್ಟ್ರಗಲ್ನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರನ್ನು ಫ್ರಸ್ಟ್ರೇಟೆಡ್ ಆಗಿ, ಸಿಟ್ಟಾಗಿ, ಗೊಂದಲದಲ್ಲಿ ಇಡುವ ಎನರ್ಜಿ ಇದೆ. ಸೊ ಈ ವ್ಯಕ್ತಿ ತುಂಬ ಡಿಸ್ಹಾನೆಸ್ಟಿ ಆಗಿರ್ಬೋದು, ನಿಮ್ಮ ಜೊತೆ ಲಾಯಲ್ ಆಗಿರಲಿಲ್ಲ, ಅವರೊಳಗೆ ಫಿಯರ್ ಇದೆ, ಲೋನ್ಲಿನೆಸ್ ಇದೆ. ನಾನು ಈ ಪರ್ಸನ್ಗೆ ವರ್ತಿ ಅಲ್ಲ ಅನ್ನೋ ಫೀಲಿಂಗ್ ಕೂಡ ಕೆಲವೊಂದು ಸಲ ಬರ್ತಾ ಇರುತ್ತೆ. ನಾನು ಇವರ ಜೊತೆ ತುಂಬ ರಾಂಗ್ ಆಗಿ ನಡ್ಕೊಂಡಿದ್ದೀನಿ, ತುಂಬ ರೂಡಾಗಿ ನಡ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಇದೆ. ಸೊ ಈ ಟೈಮ್ನಲ್ಲಿ ಅವರು ಫಿಯರ್ ಮತ್ತು ಲೋನ್ಲಿನೆಸ್ಸಲ್ಲಿದ್ದಾರೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರ್ ಇದೆ. ಯಾವಾಗಲೂ ಅಲೋನ್ ಆಗಿ ಉಳಿದು ಬಿಡುವ ಫಿಯರ್ ಇದೆ. ಹೋಮ್ ಆ್ಯಂಡ್ ಸೇಫ್ ಸ್ಪೇಸ್ ಎನರ್ಜಿ. ನೀವು ಇವರಿಗೆ ಹೋಮ್, ನೀವು ಇವರ ಸೇಫ್ ಸ್ಪೇಸ್, ನೀವು ಇವರ ಕಂಫರ್ಟ್ ಝೋನ್. ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಇವರಿಗೆ ಇಷ್ಟ ಇಲ್ಲ. ಅವರ ಮೈಂಡ್ನಲ್ಲಿ ಒಂದು ದೊಡ್ಡ ಡಿಸಿಷನ್ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಒಂದು ಬಿಗ್ ಡಿಸಿಷನ್ ಆಗಿರ್ಬೋದು, ಆದರೆ ಅದನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರು ತುಂಬ ಮಿಸ್ಟೇಕ್ಸ್ ಮಾಡಿದ್ದಾರೆ. ಕ್ಷಮೆ ಕೇಳೋದಕ್ಕೂ ಕಷ್ಟ ಆಗುವಷ್ಟು ಮಿಸ್ಟೇಕ್ಸ್ ಮಾಡಿರ್ಬೋದು. ನೀವು ಇವರಿಗೆ ತುಂಬ ಸ್ಪೆಷಲ್, ಆದರೆ ಒಳಗಿನಿಂದ ಈ ಪರ್ಸನ್ ತುಂಬ ಅನ್ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಇವರಿಗೆ ಒಳಗಿನಿಂದ ಪೀಸ್ ಇಲ್ಲ. ಅವರ ಲೈಫ್ನಲ್ಲಿ ಮನಿ ಇರ್ಬೋದು, ಗುಡ್ ಹೌಸ್ ಇರ್ಬೋದು, ಎಲ್ಲವೂ ಇರ್ಬೋದು, ಎವ್ರಿಥಿಂಗ್ ಇರ್ಬೋದು, ಆದರೆ ಪೀಸ್ ಇಲ್ಲ. ಯಾವುದು ಇವರಿಗೆ ನಿಜವಾದ ಪೀಸನ್ನು ತಂದುಕೊಡ್ತಾ ಇಲ್ಲ. ಹೈ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಅನ್ಸ್ಟೇಬಲ್ ಎನರ್ಜಿ. ನೀವು ಈ ಪರ್ಸನ್ನಿಂದ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಈಗ ಇದು ರೈಟ್ ಟೈಮ್ ಅಲ್ಲ. ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಒಂದು ಲ್ಯಾಕಿಂಗ್ ಮತ್ತು ವೀಕ್ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮನ್ನು ಅನ್ಬಾದರ್ಡ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಅವರಿಗೆ ನೀವು ಅವರಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿಲ್ಲ ಅನ್ನೋ ಫೀಲಿಂಗ್ ಇದೆ. ಆದರೆ ಅವರು ನಿಮ್ಮ ಮೇಲೆ ಹೈಲಿ ಆಬ್ಸೆಸ್ಡ್ ಆಗಿದ್ದಾರೆ. ನಿಮ್ಮ ಲುಕ್ಸ್ ಅವರನ್ನು ಇನ್ಸೆಕ್ಯೂರ್ ಮಾಡ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಇನ್ಸೆಕ್ಯೂರ್ ಆಗಿದ್ದಾರೆ. ಅವರು ಸಿಚುವೇಶನನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಈಗ ಸಿಚುವೇಶನ್ ಹೀಗಿದೆ, ನಾನು ಇವರನ್ನು ಅಪ್ರೋಚ್ ಮಾಡೋ ರೈಟ್ ಟೈಮ್ ಅಲ್ಲ ಅಂತ ಅವರಿಗೆ ಕೆಲವೊಂದು ಸಲ ಯೋಚನೆ ಅನ್ನೋದು ಬರಬಹುದು. ಸೊ ಈ ಪರ್ಸನ್ಗೆ ತುಂಬ ಫೀಲ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ನಡೆದ ಯಾವುದೋ ಒಂದು ಇಶ್ಯೂ ಅವರನ್ನು ಬಿಟ್ಟು ಹೋಗ್ತಾ ಇಲ್ಲ ಅವರ ಮನಸ್ಸಿನಿಂದ. ಯಾವುದೋ ಒಂದು ಸಿಚುವೇಶನ್ ಇರ್ಬೋದು, ಎಮೋಷ್ನಲಿ ಬ್ರೋಕನ್ ಆಗಿರ್ಬೋದು, ತುಂಬ ಹಾರ್ಟ್ ಬ್ರೋಕನ್ ಆಗಿರ್ಬೋದು. ಈ ಟೈಮ್ನಲ್ಲಿ ಈ ವ್ಯಕ್ತಿ ಒಳಗಿನಿಂದ ತುಂಬ ಹರ್ಟ್ ಆಗಿದ್ದಾರೆ. ಪ್ರೆಸೆಂಟ್ ಟೈಮಲ್ಲಿ ಈ ಸಿಚುವೇಶನಲ್ಲಿ ನಿಮ್ಮನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರು ಎಕ್ಸ್ಪೋಸ್ ಆಗಿದ್ದರೆ ಅದೇ ವಿಷಯ ಅವರಿಗೆ ಹೆಸಿಟೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಅವ್ರು ಏನಾದರೂ ಸುಳ್ಳು ಹೇಳಿದರೆ, ಏನಾದರೂ ಹೈಡ್ ಮಾಡಿದರೆ, ಆ ವಿಷಯ ನಿಮಗೆ ಗೊತ್ತಾಗಿದ್ದರೆ ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವರು ನಿಮ್ಮ ಕಂಫರ್ಟ್ ಝೋನ್ನ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವರು ಫೀಲ್ ಮಾಡುವ ಕಂಫರ್ಟ್ ಝೋನ್ ತುಂಬ ಸ್ಪೆಷಲ್, ಅದನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋಣ. ಯಾರೇ ನಿಮ್ಮ ಲೈಫ್ನಲ್ಲಿ ಇರಲಿ, ನಿಮ್ಮ ಸೆಲ್ಫ್ ವರ್ತ್, ಸೆಲ್ಫ್ ಲವ್ ಮತ್ತು ಪೀಸ್ನ ಯಾವತ್ತೂ ಕಳ್ಕೊಳ್ಬೇಡಿ. ನಿಮ್ಮ ಹ್ಯಾಪಿನೆಸ್ ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಿಮ್ಮ ಎನರ್ಜಿಯನ್ನು ನಿಮ್ಮ ಗ್ರೋತ್, ನಿಮ್ಮ ಫ್ಯೂಚರ್ ಮತ್ತು ನಿಮ್ಮ ಹೀಲಿಂಗ್ ಕಡೆಗೆ ಇಡಿ. ನಿಮ್ಮನ್ನು ನಿಜವಾಗ್ಲೂ ವ್ಯಾಲ್ಯೂ ಮಾಡುವವರು ನಿಮ್ಮ ಲೈಫ್ನಲ್ಲಿ ಉಳ್ಕೊಳ್ತಾರೆ.
ನಿಮ್ಮ ಮನಸ್ಸಿನಲ್ಲಿ ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇರುವ ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಅದನ್ನು ಹಿಡ್ಕೊಂಡು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ಬೇಡಿ. ನಿಮಗಾಗಿ ಒಂದು ಸಣ್ಣ ಪಾಸಿಟಿವ್ ಕೆಲಸ ಮಾಡಿ. ಸ್ಟಡಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಸೆಲ್ಫ್ ಕೇರ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯೂಚರ್ಗೆ ಉಪಯೋಗ ಆಗುವ ಯಾವುದಾದ್ರೂ ಒಂದು ಸ್ಟೆಪ್ ತಗೊಳ್ಳಿ. ನಿಧಾನವಾಗಿ ಪ್ರತಿದಿನ ನಿಮ್ಮನ್ನೇ ನೀವು ಬೆಟರ್ ಮಾಡಿಕೊಡಿ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.